ಸಂಡೂರು ತಾಲೂಕು ಲಿಂಗದಳ್ಳಿ ಪಕ್ಕದಲ್ಲಿ ಹೈನಳ್ಳಿ ಗ್ರಾಮದ ಭೂಮಿ ವಿವಾದ. ಅದು ಡೈಕ್ಲೆಟ್ನಲ್ಲಿ ಮೂಲ ಪಟ್ಟದಾರ ಸತ್ಯಪ್ಪಗಾರಿ ಸತ್ಯಪ್ಪ ಎಂದು ಅಲ್ಲಿಂದ ಇಲ್ಲಿಯ ತನಕ ಈ ಕಾಲಘಟ್ಟದವರೆಗೆ ಸತ್ಯಪ್ಪನ ವಂಶಸ್ಥರೇ ಆ ಭೂಮಿಯ ಅನುಭವದಲ್ಲಿದ್ದಾರೆ. ಅಕ್ರಮವಾಗಿ ಪಾಣಿಯಲ್ಲಿ ಸೇರಿಕೊಂಡಿರ್ತಕ್ಕಂಥ ಹನುಮಂತಪ್ಪ ಸಕ್ರಪ್ಪನವರು ಅವರ ಮಕ್ಕಳು ಅದನ್ನು ಕುಡಿತಿನಿಯವರಿಗೆ ಮಾರಿಕೊಟ್ಟಿದ್ದಾರೆ. ಈಗ ಅಕ್ರಮವಾಗಿ ಪಾಣಿಯಲ್ಲಿ ಸೇರಿಕೊಂಡಿದ್ದಾರೆ. ಈಗ ಅವರು ಅಕ್ರಮವಾಗಿ ಪಾಣಿಯಲ್ಲಿ ಸೇರಿಕೊಂಡು ಮಾರಾಟ ಆಗಿದೆ. ಅವರು ಕ್ರಯ ಮಾಡಿಕೊಂಡವರು ಯಾವುದೇ ವಿಚಾರಿಸದೆ ಏಕಾಏಕಿಯಾಗಿ ಕುಡ್ತಿನಿಯ ರಾಜಶೇಖರ್ ಅಂತೇಳಿ ಸುಮಾರು 60-70 ದಂಡುಗಳನ್ನು 18ನೇ ತಾರೀಕು ಜೂನು ಅವತ್ತು ಬಂದು ಮಧ್ಯಾಹ್ನ 1 ಗಂಟೆಗೆ ನಮ್ಮ ರೈತರ ಹೆಣ್ಮಕ್ಳು ನಿರಂತರವಾಗಿ ಕೆಲಸ ಮಾಡೋಂಥ ರೈತರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಏಕವಚನದಲ್ಲಿ ನೀವು ಮೂರ ಬಿಟ್ಟ ಹೆಣ್ಮಕ್ಳು ಅಂತೇಳಿ ಭಾಳ ದೌರ್ಜನ್ಯ ಮಾಡಿ ಹೆಣ್ಮಕ್ಳಿಗೆ ಭಾಳ ಮಾನಸಿಕ ಹಿಂಸೆ ಕೊಟ್ಟು ನಿಂದಿಸಿದ್ದಾರೆ. ಆದರೆ ಅವರು 2 ಸಾರಿ ಗಡಿಪಾರಿ ಆಗಿರ್ತಕ್ಕಂಥ ವ್ಯಕ್ತಿ ಒಂದು ಕಡೆ ಎಲ್ಲೇ ಕಾನೂನನ್ನು ಲೂಜ್ ಬಿಟ್ಟು ಅವ್ರನ್ನ ಏನು ವಿಚಾರಿಸದೆ ಪೊಲೀಸರು ಆಟ ಆಡ್ತಿದ್ದಾರೆ ಅಂತೇಳಿ ನಾನು ಆರೋಪ ಕೂಡ ಮಾಡ್ತಾ ಇದ್ದೀನಿ. ಇದನ್ನು ಯಾಕಂತಂದರೆ ಇವತ್ತು ಏನೇ ಭೂಮಿ ವಿವಾದ ಇರಲಿ, ಇವತ್ತು ಜಿಲ್ಲಾಧಿಕಾರಿಗಳಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಸಹಾಯಕ ಆಯುಕ್ತರಿದ್ದಾರೆ, ಒಂದು ಕೋರ್ಟ್ ಇದೆ, ಅದ್ರ ಮುಖಾಂತರ ಅದು ಯಾಜ್ಯವಾಗಲಿ ಭೂಮಿ ಏನಿದ್ರು ಇದು 3 ತಲೆಮಾರುಗಳಿಂದ ಸತ್ಯಪ್ಪನ ವಂಶಸ್ಥರು ಉಳೆ ಮಾಡ್ತಕ್ಕಂಥ ಜಮೀನ ದೌರ್ಜನ್ಯವಾಗಿ ಈ ರೀತಿ ಧಮಕಿ ಹಾಕಿ ನೀವು ಭೂಮಿಯಿಂದ ಹೊರಗೋಗಿ ಎಂಬುದು ಇದು ಎಷ್ಟು ಸರಿ ಅಂತೇಳಿ. ಆರೋಪ ಯಾರ ಮೇಲೆ ಅಂತಂದ್ರೆ ಈಗ ರಾಜಶೇಖರ್ ಮೇಲೇನೆ ಆರೋಪ ಮಾಡ್ತಾ ಇರೋದು. ಯಾಕಂದ್ರೆ ಅವರೇ ನಮ್ಮ ದೌರ್ಜನ್ಯ ಮಾಡ್ತಾ ಇರೋದು. ಮತ್ತು ಆಮೇಲೆ ಈಗ ಇನ್ನೂ ಒಂದು ವಿಷಯ, ಈಗ ನಾವು ಅದ್ರ ಸಂಬಂಧಪಟ್ಟಂಗ ಒಂದು ಭೂಮಿ ಅವ್ಯವಹಾರ ಆಗಿದೆ, ಭೂಮಿ ವಂಚನೆ ಆಗಿದೆ. ಇವಾಗ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ, ನಮಗೆ ಬಂದೋಬಸ್ತ್ ಕೊಡು ಅಂತೇಳಿ ನಮ್ಮ ತೋರಣಗಲ್ ಸಬ್ ಇನ್ಸ್ಪೆಕ್ಟ್ರಿಗೆ ನಾವು ಕೇಳಿದಾಗ ತೋರಣಗಲ್ ಸಬ್ ಇನ್ಸ್ಪೆಕ್ಟರ್ ಏನಂದ್ರು, ನಿನ್ನ ಮೈ ಚಳಿ ಬಿಡಿಸಿಬಿಡ್ತೀನಿ, ನಿನ್ನ ಹುಚ್ಚು ಬಿಡಿಸಿಬಿಡ್ತೀನಿ, ನಿನ್ನ ಏನೋ ಅನ್ಕೊಂಡು ರೌಡ್ ಶೀಟರ್ ಮಾಡಿಬಿಡ್ತೀನಿ, ನಿನ್ನ ಬಂದು ಇದು ಕರ್ತವ್ಯಕ್ಕೆ ಅಡ್ಡಿಪಡಿಸ್ಯಾನ ಅಂತೇಳಿ ನಿನಗೆ ಕೇಸ್ ಹಾಕಿ ರೌಡ್ ಶೀಟರ್ ಮಾಡಿಬಿಡ್ತೀನಿ ಅಂತೇಳಿ ನನಗೆ ಭಾಳ ಬೆದರಿಕೆ ಹಾಕಿದರು. ಆಮೇಲೆ ಇನ್ನೂ ಒಂದು 18ನೇ ತಾರೀಕು ನಾನು ಸಂಡೂರು ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿದ್ದೀನಿ. 19ನೇ ತಾರೀಕು ಅನ್ಯಾಯ ನಡೆದಿದೆ ಎಂಬ ಒಂದು ವಿಷಯಕ್ಕೆ ನಮ್ಮ ರೈತರು ಮಹಿಳೆಯರ ಹಿಂದೆ ನಾನು ಮೇಲಧಿಕಾರಿ ಗಮನಕ್ಕೆ ತರಬೇಕಂತೇಳಿ ಮಾನ್ಯ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿದ್ದೀನಿ. ನಾನು 19ಕ್ಕೆ ಜಗಳ ನಡೆದ ಘಟನೆ ಅಂತೇಳಿ ಸೃಷ್ಟಿ ಮಾಡಿ 1ನೇ ತಾರೀಕು ಇದು ಕೇಸ್ FIR ಅನ್ನು ಮಾಡ್ತಾರೆ. 1ನೇ ತಾರೀಕು FIR ಮಾಡಿ ಅದರಲ್ಲಿ ನನ್ನ ಹೆಸರನ್ನು ಸೇರಿಸ್ತಾರೆ. ಆಮೇಲೆ ನನ್ನ ಹೆಸರು ಸೇರಿಸೋದಲ್ಲದೆ ಮತ್ತು ಅಲ್ಲಿ ನಿಂಗಳ್ಳಿ ಗ್ರಾಮದ ಕೊಮರಸ್ವಾಮಿ ಕೊಮರಪ್ಪ ಅಂತ ಗೊಲ್ಲರ ಸಮಾಜದ ಒಬ್ಬ ಯಜಮಾನ 4 ವರ್ಷ ತೀರ್ಕೊಂಡು ತೀರ್ಕೊಂಡಿರ್ತಕ್ಕಂಥ ಮೃತಪಟ್ಟಂಥ ವ್ಯಕ್ತಿ ಮೇಲೆ ಸಹ ಇವರು FIR ಮಾಡ್ತಾರಂದ್ರೆ ಇದು ಯಾವ ರೀತಿಯಿಂದ ಇವ್ರದ್ದು ಒಂದು ತನಿಖೆ ಮಾಡ್ದಂಗೆ, ಯಾವ ರೀತಿಯಿಂದ ಅವರು ಹೇಳ್ತಕ್ಕಂಥ ರೌಡಿ ಶೀಟರ್ಗಳು ಹೇಳ್ತಕ್ಕಂಥ ಮಾತು ಕೇಳಿ ಈ ರೀತಿ ಒಂದು ಸತ್ತವ್ರ ಮೇಲೆ ಬದುಕಿಯವ್ರ ಮೇಲೆ ಇಲ್ದರ ಮೇಲೆ ಕೂಡ ಈಗ ಸುಳ್ಳು ಕೇಸುಗಳನ್ನು ಆರೋಪ ಮಾಡಿ ನಮ್ಮನ್ನ ಈ ರೀತಿ ಧಮಕಿ ಹಾಕಿ ನಮ್ಮನ್ನೇ ರೌಡಿ ಶೀಟ್ ಮಾಡ್ತೋ, ಹೋರಾಟಗಾರರನ್ನೇ ರೌಡಿ ಶೀಟ್ ಮಾಡ್ತೋ ಅಂತ ಹೇಳ್ತಕ್ಕಂಥ ರೇವಣಸಿದ್ದಪ್ಪನವರಿಗೆ ಇವರಿಗೆ ಅಮಾನತು ಮಾಡದಿದ್ದಲ್ಲಿ ಮುಂದಿನ ದಿನ ನಾವು ಭಾರಿ ಹೋರಾಟವನ್ನು ಮಾಡ್ತೀವಿ, ಅನಿರ್ದಿಷ್ಟ ಕಾಲ ಧರಣಿಯನ್ನು ಮಾಡ್ತೀವಿ. ಈಗ ರೌಡಿ ಶೀಟರ್ಗಳು ಯಾರಾದರೂ ಅವರಿಗೆ ಸರಿಯಾದ ಒಂದು ರೌಡಿ ನಿಗ್ರಹ ದಳ ಇವತ್ತು ಬೆಂಗಳೂರು IG ಸಾಹೇಬರು ಒಂದು ಭಾಳ ಖಡಕ್ಕಾಗಿ ಒಂದು ಇದು ಮಾಡಿದ್ದಾರೆ. ಅದರ ಪ್ರಕಾರ ಅವರನ್ನು ಕ್ರಮ ಜರುಗಿಸಿ ವಿಚಾರಿಸಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಹೆಸರು VS ಶಂಕರ್ ಅಂತೇಳಿ. ಹೊಲ ಮಾತ್ರಕ್ಕೆ ನಾವೇ ನಾವೇ ಮಾಡ್ತೀವಿ. ನಮ್ಮ ಅತ್ತೆ ಮಾವನ ಹೊಲ ಅದು. ನಾವು ಬಿತ್ತಿದ್ದು ಬಂದ ಮೇಲೆ ನಾವು ಕೊಲ್ಲೂರಕ್ಕೆ ಹೋಗಿವಿ. ತಾವು ಬಂದು ರೌಡಿಗಳನ್ನ ಕರ್ಕೊಂಡು ಬಂದು ಒಂದು 30-40 ಜನ ಕಾರ್ ತಗೊಂಡು ಕರ್ಕೊಂಡು ಬಂದುಬಿಟ್ಟ. ಯಾರು ಆತ ಶೇಖರಪ್ಪ ಕರ್ಕೊಂಬಂದು ಎಲ್ಲರೂ ಇದು ಕುಂತ್ಕೊಂಡ್ರು. ನಮ್ಮಲ್ದಾಗ ನಾವು ಆರಿಸ್ಬೇಡ್ರಿ ಬರ್ರಿ ಹೊರ್ಯಾಕಂದ್ರು. ಅಂದರೆ ನಮ್ಮಲ್ದಾಗ ನಾವು ಮಾಡ್ತೀವಪ್ಪ, ನಿಮ್ಮಲ್ದಾಗ ಮಾಡಿಲ್ಲ ಅಂದ್ರೆ ನಾವು ಇದು ತಗೊಂಡಿವಿ ಅಂದ್ರೆ ಯಾರು ಕೊಟ್ಟಾರ ಅವ್ರನ್ನ ಕರ್ಕೊಂಬರ್ರಿ, ನೀವು ನಮಗೆ ಗೊತ್ತಿಲ್ದಂಗೆ ಹೆಂಗೆ ತಗೊಂಡ್ರಿ ಅಂತ ನಾವು ಕೇಳಿದ್ರೆ ನಾವು ಯಾರನ್ನ ಕೇಳೋಕ್ಕಲ್ಲ, ಯಾರನ್ನ ಬಿಡೋಕ್ಕಲ್ಲ, ನಮಗೆ ಪಾಣಿ ಐತೆ, ನಾವು ತಗೊಂಡಿವಿ, ಇದು ನಮ್ಮ ಹೊಲ ಬಿಟ್ಟು ಹೋಗಿರೋದು, ನಾವು ಬಿಡೋಕ್ಕಲ್ಲ, ಕೊಟ್ಟವ್ರನ್ನ ಕರ್ಕೊಂಬರ್ರಿ, ನಾವು ಬಿತ್ತಿಗೆ ಮಾಡಿವಿ, ನಾವು ಕೊಲ್ಲೋರ್ತೀವಿ ಅಂತ ನಾವು ಅಂದಿವಿ. ನೀವು ಹೆಣ್ಮಕ್ಳು ಇಷ್ಟು ಮಟ್ಟಿಗೆ ಮಾತಾಡ್ತೀರಿ ಅಂದರೆ ನೀವು 3 ಪುಟ್ಟ ಹೆಣ್ಮಕ್ಳೇ ಮಾತಾಡೋದು ಹಿಂಗೆ ಅಂತ ನಮ್ಮ ಮೇಲೆ ದೌರ್ಜನ್ಯಕ್ಕೆ ಬಂದರು ಸರ್. ಅವರೆಲ್ಲರೂ ಗಣಮಕ್ಳು ಬಂದರೆ ಕೂಡ ನಮ್ಮ ಮನೆ ಗಣಮಕ್ಳು ಯಾರು ಇದ್ದಿಲ್ಲ. ನಮ್ಮ 5 ಮಂದಿ ಹೆಣ್ಮಕ್ಳಿಂದೇ ಇದ್ದೀವಿ ನಾವು, ಅಲ್ಲಿ ಗಣಮಕ್ಳೇ ಇದ್ದಿಲ್ಲ. ಅವ್ರು ಓಸ್ ಮಂದಿ ನಾವು ಹೆಣ್ಮಕ್ಳಿಂದೇ ಸರ್. ಸಿಕ್ಕಂಗೆ ಮಾತಾಡ್ತಾರೆ, ಸಿಕ್ಕಂಗೆ ಬಿಡ್ತಾರೆ. ಮತ್ತು ಪೊಲೀಸ್ ಠಾಣೆಗೆ ಹೋದ್ರೆ ಕೂಡ ನಮ್ಮನ್ನ ಏನಂತ ಹಿಂಗೆ ಅಂದ್ರಲ್ಲ, ಹಿಂಗೆ ಬಿಟ್ರಲ್ಲ ಅಂತ ಅವ್ರನ್ನ ಕೂಡ ಯಾಮತ್ತೂ ಕೇಳಲಿಲ್ಲ. ನಮಗೆ ಅಂದ್ರೆ ತಪ್ಪಾಗೈತಮ್ಮಂತ ತಾನೇ ಅಂತನ ಹೊರತಾಗಿ ಅವ್ರ ಕೂಟ ಅನಿಸ್ಲಿಲ್ಲ. ತಪ್ಪಾಗೈತಂತ ನೀವು ಹೆಂಗಂದ್ರಿ, ಹೆಂಗೆ ಮಾತಾಡಿರಿ ಅಂತ ನಮ್ಮ ಎದುರಿಗೆ ಕೇಳಿಲ್ಲ. ಇಲ್ಲಿಗೆ ನಮ್ಮ ಮೇಲೆ ಮತ್ತೆ ತಿರ್ಗಾ ನಮ್ಮ ಮೇಲೆ ನಾವು ಏನು ನೋಡಿಲ್ಲ, ಏನು ಮಾಡಿಲ್ಲ, ನಮ್ಮ ಮೇಲೆ ಕೇಸ್ ಹಾಕ್ಯಾರ ಸರ್ ಅವ್ರು. ನಮ್ಮ ಮೇಲೆ ಅದೇ ಹೊಲ್ದಾಗಳದೆ ನಮ್ಮ ಮೇಲೆ ಕೇಸ. ಬೋರ್ ಪೂಜೆ ಮಾಡಕ್ಕೆ ಹೋಗಿದ್ವಿ, ಬೋರ್ನಾಗ ಕೊಲ್ಲ ಹಾಕ್ಯಾರ, ಅದು ಹಾಕ್ಯಾರ, ನಾವು ನೋಡೇ ಇಲ್ಲ ಸರ್. ನಾವು ಅದು
ಏನಂಬೋದು ಗೊತ್ತಿಲ್ಲ, ಸುಮ್ಮನೆ ನಮ್ಮ ಮೇಲೆ ಕೇಸ್ ಕೊಟ್ಟು ಮುಚ್ಚಿಟ್ಬಿಟ್ಟಾರ ಅದು. ಮತ್ತೆ 19ನೇ ತಾರೀಕು ಮತ್ತೆ ಬೇಲ್ ತಗೊಂಡು ನಾವು ಇದು ಮಾಡ್ಕೊಂಬಂದಿವಿ. ನನ್ನ ಹೆಸರು ಹುಲಿಗೆಮ್ಮ ಸರ್.